ಆಯ್ತು ಸರ್. ಹಾಯ್ ಸರ್. ಆಯ್ತು ಸರ್. ಸರ್ ಬಿಗ್ ಬಾಸ್ ನೋಡ್ತೀರಲ್ವಾ? ಹೌದು ಸರ್ ನೋಡಿ ಸರ್ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಸರ್? ಗಿಲ್ಲಿಗೆ ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ಗೆಲ್ಬೇಕು. ಸರ್ ಸೆಕೆಂಡ್ ರನ್ನರ್ ಅಪ್ ಯಾರು ಆಗ್ತಾರೆ ಸರ್? ಸರ್ ಅದು ಯಾರನ್ನ ಆಡಿ ಫಸ್ಟ್ ಗಿಲ್ಲಿಗೆ ಗೆದ್ರೆ ಸಾಕು ನಮ್ಗೆ. ಗಿಲ್ಲಿ ಗೆದ್ರೆ ಸಾಕು. ಸರ್ ನೀವು ಯಾವ ಊರು ಸರ್? ಇದೇ ಹೋಗಿ ಸರ್ ಇದೇ ಊರು. ಯಾಕೆ ಸರ್ ಗಿಲ್ಲಿ ಅಂದ್ರೆ ಅಷ್ಟೊಂದು ಸರ್ ಗಿಲ್ಲಿ ಅಂದ್ರೆ ನಾವು ಅವಾಗಿಂದ ಇಷ್ಟಪಟ್ಟಿದ್ದೀವಿ ಅಂತ. ಫಸ್ಟ್ ಇದರ ನೋಡ್ತಿದ್ದೀರಾ ಸೀಸನ್? ಹೌದು ವಿಶಾಲ್ ಕಮಲ ಚೆನ್ನಾಗಿ ಮಾಡ್ತಾರಲ್ಲ ಅವರು. ಅವರು ಎಲ್ಲ ಚೆನ್ನಾಗಿ ಮಾಡ್ತಾರೆ. ಹೌದು. ಓಕೆ ಸರ್, ಥ್ಯಾಂಕ್ ಯು. ಹಾಯ್ ಸರ್. ನಮಸ್ಕಾರ ಸರ್ ನಮಸ್ಕಾರ ಸರ್. ಬಿಗ್ ಬಾಸ್ ನೋಡ್ತಿರಲ್ಲ ಸರ್? ನೋಡ್ತಾ ಇದ್ದೆ ಸರ್ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಸರ್? ನಮ್ಮ ಪ್ರಕಾರ ಈಗ ನಾಳೆ ಒಂದೇ ದಿನ ಇರೋದು. ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು ಸರ್? ಗಿಲ್ಲಿ ಅಥವಾ ರಕ್ಷಿತಾ. ಗಿಲ್ಲಿಯ ರಕ್ಷಿತಾ. ಈಗ ರನ್ನರ್ ಅಪ್ ಯಾರು ಆಯ್ತಾರೆ ಸರ್? ರಕ್ಷಿತಾ ಅನ್ಕೊಂಡಿದ್ದೀನಿ, ನೋಡೋಣ. ಹಾಂ ಸರ್. ಅಶ್ವಿನಿ ಗೌಡನ್ ಬಗ್ಗೆ ಏನು ಹೇಳ್ತೀರಾ ಸರ್? ಎಲ್ಲ ಕಡೆನೂ ಕೆಲವೊಂದು ಕಡೆ ಎಲ್ಲ ರಕ್ಷಿತಾ ಇದು ಅಶ್ವಿನಿ ಗೌಡ ಅಂತಾರೆ. ನಿಮ್ಮ ಪ್ರಕಾರ ಅಶ್ವಿನಿ ಗೌಡ ಬರ್ಬೋದಾ ಸರ್? ಇಲ್ಲ, ಬರಲ್ಲ ಅನ್ಕೋತೀನಿ ನನ್ನ ಪ್ರಕಾರ. ಬರಲ್ಲ. ಓಕೆ ಸರ್. ಈಗ ನಿಮ್ಗೆ ಯಾರು ಗೆಲ್ಬೇಕು ಸರ್? ನಮಗೆ ಒನ್ ಆ್ಯಂಡ್ ಓನ್ಲಿ ಗಿಲ್ಲಿ. ಗಿಲ್ಲಿ. ಸರ್ ಗಿಲ್ಲಿ ಈಗ ರನ್ನರ್ ಅಪ್ ಯಾರು ಆಯ್ತಾರೆ ಸರ್? ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಮೇಲೆ. ರಕ್ಷಿತಾ. ಈಗ 1-12 ಸೀಸನ್ ನಡೆದಿರಲ್ಲ ಸರ್, ಆದ್ರೆ ಇಷ್ಟೊಂದು ಕ್ರೇಜ್ ಆಗಿದ್ದು ಯಾಕೆ ಸರ್? ಅದು ಬಿಕಾಸ್ ಗಿಲ್ಲಿ ಅವಾಗಿಂದ ಒಂದು ಹೆಸರು ಮಾಡ್ಕೊಂಡು ಬಂದವನು. ಹೌದು, ಕ್ರೇಜ್ ಆಗಿ ಜನರಿಗೆ ಸ್ವಲ್ಪ ನಂಬಿಸಿದ್ದಾನೆ. ಹಾಂ ಸರ್. ಒಂದು ಅವ್ರ ವಿಶ್ವಾಸ ಗೆಲ್ತಿದ್ದಾನೆ. ಹಾಂ ಸರ್, ಒಳ್ಳೆ ಒಪಿನಿಯನ್ ಹೇಳಿದ್ರಿ. ಥ್ಯಾಂಕ್ ಯು ಸರ್. ನೀವು ಬಿಗ್ ಬಾಸ್ 12 ಸೀಸನ್ ನೋಡಿದಿರಲ್ವಾ ಸರ್? ಇವಾಗ ಎಲ್ಲ ಕರ್ನಾಟಕ ಕಡೆ ಎಲ್ಲ ಕಡೆನೇ ಗಿಲ್ಲಿ ಅವ ಚೆನ್ನಾಗಿದೆ. ಈಗ ಒಂದ್ ಕಡೆನೂ ಹೇಳ್ತಾ ಇದಾರೆ ನಿಮ್ಗೆ ಅಶ್ವಿನಿ ಗೌಡ ಗೆಲ್ತಾರೆ ಅಂತ. ಸರ್ ನಿಮ್ ಪ್ರಕಾರ ಯಾರು ಗೆಲ್ಬೋದು ಸರ್? ಗಿಲ್ಲಿ ಗೆಲ್ತಾರ ಸರ್? ಅದು ಗಿಲ್ಲಿಗೆ ಅದು ಒಂದು ಡೈಲಾಗ್ ಕೇಳ್ತಾನಲ್ಲ, ಹೇಳಕ್ ಬರುತ್ತೆ ಸರ್? ಅದೇ ಡಮಲ್ ಡಿಮಿಲ್ ಡಕ್ಕ ಕಪ್ಗೆಲ್ಲ ಗಿಲ್ಲಿ ಪಕ್ಕ. ಸೂಪರ್ ಆಗಿ ಹೇಳಿದ್ರಿ ಸರ್, ಸೂಪರ್ ಆಗಿ ಹೇಳಿದ್ರಿ. ಥ್ಯಾಂಕ್ ಯು ಸರ್. ಈಗ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ ಬನ್ರಿ. ಹಲೋ, ಬಿಗ್ ಬಾಸ್ ಎಲ್ಲ ನೋಡ್ತೀರಲ್ವಾ? ಯಾರು ಗೆಲ್ಬೇಕು ಬಿಗ್ ಬಾಸ್? ಗಿಲ್ಲಿ ಬಗ್ಗೆ ಏನೋ ಒಂದು ಡೈಲಾಗ್ ಕೇಳಕ್ ಬರುತ್ತಾ? ಡೈಲಾಗ್ ಹೇಳ್ರ. ತುಂಬಾ ಚೆನ್ನಾಗಿ ಹೇಳಿದೆ ಚಿನ್ನ, ತುಂಬಾ ಚೆನ್ನಾಗಿ ಹೇಳಿದೆ. ಗುಡ್. ನಿಮ್ ಪ್ರಕಾರ ಯಾರು ಗೆಲ್ಬೇಕು? ಗಿಲ್ಲಿ ಗೆಲ್ಬೋದು. ಸೆಕೆಂಡ್ ರನ್ನರ್ ಅಪ್ ಆದ್ರೆ ಯಾರಾಗಬೇಕು? ಗಿಲ್ಲಿನೇ ಆಗ್ಬೇಕು. ಗಿಲ್ಲಿನೇ ಆಗ್ಬೇಕಾ? ಸೂಪರ್, ಒಳ್ಳೆ ನೈಸ್ ಮೀಟಿಂಗ್. ಓಕೆ, ಥ್ಯಾಂಕ್ ಯು. ಮಾತಾಡ್ತೀರಾ ಬಿಗ್ ಬಾಸ್ ಬಗ್ಗೆ? ಒಂದು ಟೀಮ್ ಬನ್ನಿ ಸರ್. ಸರ್ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ ಬನ್ನಿ ಸರ್. ಬಿಗ್ ಬಾಸ್ ಎಲ್ಲ ನೋಡ್ತಾ ಇದೀರಿ ಅಂತ ಅನ್ಕೊಂಡು ಸರ್? ನೋಡ್ತಾ ಇದೀವಿ ಸರ್. ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಸರ್? ಸರ್ ಗಿಲ್ಲಿ. ಸರ್ ಈಗ ರನ್ನರ್ ಅಪ್ ಆದ್ರೆ ಯಾರಾಗಬೇಕು? ರನ್ನರ್ ಅಪ್ ಆದ್ರೆ ರಕ್ಷಿತಾ. ಸರ್ ಇವಾಗ ಎಲ್ಲರೂ ಒಂದ್ ಕಡೆ ಇವಾಗ ಇವರು ಅಶ್ವಿನಿ ಗೌಡ ಅಂತ ಹೇಳ್ತಾ ಇದಾರೆ ಸರ್. ಅಶ್ವಿನಿ ಗೌಡ ಆದ್ರೆ ನಿಮ್ಮ ಒಪಿನಿಯನ್ ಬಿಗ್ ಬಾಸ್ ಬಗ್ಗೆ, ನಿಮ್ಮ ಒಪಿನಿಯನ್ ಏನ್ ಸರ್? ಒಪಿನಿಯನ್ ಏನಿಲ್ಲ ಸರ್. ನೆಕ್ಸ್ಟ್ ಸೀಸನ್ ಇಂದ ನೋಡೋದಿಲ್ಲ ಬಿಗ್ ಬಾಸ್. ನಾವು ಯಾವತ್ತಿದ್ರು ಗಿಲ್ಲಿನೇ. ಗಿಲ್ಲಿ ಗೆಲ್ಲೇಬೇಕು. ಜೈ ಗಿಲ್ಲಿ. ಜೈ ಗಿಲ್ಲಿ. ನಾವು ಬೇರೆ ಮಂಡ್ಯದವರು. ಗಿಲ್ಲಿ ಬಗ್ಗೆ ಒಂದ್ ಏನೋ ಡೈಲಾಗ್ ಕೇಳಕ್ ಬರುತ್ತಾ ಸರ್? ಡೈಲಾಗ್ ಎಲ್ಲ ಬೇಡ ಸರ್, ಹೇಳಿ ಸರ್. ಅಕ್ಕ ಈ ಸರಿ ಗಿಲ್ಲಿ ಗೆಲ್ಲೋದ್ ಪಕ್ಕ. ಹಾಯ್. ಬಿಗ್ ಬಾಸ್ ನೋಡ್ತೀರಲ್ಲ? ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ನಿಮ್ ಪ್ರಕಾರ? ಗಿಲ್ಲಿ. ರನ್ನರ್ ಅಪ್ ಆದ್ರೆ ಯಾರಾಗಬೇಕು? ರನ್ನರ್ ಅಪ್ ಆದ್ರೆ ಧನುಷ್ ಆಗ್ಬೇಕು. ಈಗ ಎಲ್ಲ ಕಡೆನೂ ನಿಮ್ಗೆ ಅಶ್ವಿನಿ ಗೌಡ ಅಂತ ಹೆಸರು ಕೂಗ್ ಬರ್ತಾ ಇದೆ ಈಗ ಈ ನಡುವೆ. ಇಲ್ಲ, ಅವ್ರು ಬರೀ ಸುಮ್ಮನೆ ಜಾಸ್ತಿ ಮಾತಾಡ್ತಾರೆ ಅಷ್ಟೇ. ನಿಮ್ ಪ್ರಕಾರ ಗಿಲ್ಲಿನೇ ಗೆಲ್ಬೇಕು? ಈಗ ವರ್ಲ್ಡ್ ನೈಸ್ ಬೆಂಗಳೂರು ಅಭಿಮಾನಿ ಅನಿಸುತ್ತೆ, RCB ಅಭಿಮಾನಿ ಅನಿಸುತ್ತೆ. ಈಗ ಬಿಗ್ ಬಾಸ್ ನೋಡ್ತೀಯಲ್ವಾ ನೀನು? ಈಗ ಬಿಗ್ ಬಾಸ್ ನೋಡ್ತೀಯಲ್ವಾ? ನಿನ್ಗೆ ಯಾರು ಗೆಲ್ಬೇಕು ಅಂತ ಆಸೆ? ಗಿಲ್ಲಿ ನಟ ಅಫ್ಕೋರ್ಸ್. ಇದು ಎಲ್ಲರೂ ಒಂದು ಅಶ್ವಿನಿ ಗೌಡ ಅಂತ ಇದಾರೆ, ನಿಮ್ಮ ಅಭಿಪ್ರಾಯ ಏನು? ಅಶ್ವಿನಿ ಗಿಲ್ಲಿ ನಟ. ರನ್ನರ್ ಅಪ್ ಆದ್ರೆ ಯಾರಾಗ್ಬೋದು? ರಕ್ಷಿತಾ. ಸಬ್ಸ್ಕ್ರೈಬ್ ಮಾಡಿ. ಜೈ ಗಿಲ್ಲಿ. ಎಷ್ಟು ಗೊತ್ತಾಯ್ತಾ ಇಲ್ಲ? ಚಿಲ್ಲಿ ನಾಳೆ ಗೆಲ್ಲದೆ ಗಿಲ್ಲಿ. ಜೈ ಗಿಲ್ಲಿ. ಸರ್ ಹಾಯ್, ನಮಸ್ಕಾರ. ಆಯ್ತು ಸರ್. ಬಿಗ್ ಬಾಸ್ ಸೀಸನ್ 12 ನೋಡ್ತಾ ಇದ್ದೀರಾ? ಇನ್ನೇನು ಒಂದೇ ದಿನ ಇರೋದು. ಹೌದು ಸರ್. ಯಾರು ಗೆಲ್ಬೋದು ಸರ್ ನಿಮ್ ಪ್ರಕಾರ? ನಮ್ಮ ಪ್ರಕಾರ ಗಿಲ್ಲಿನೇ ಗೆಲ್ಲೋದು. 100% ಅದು ಸರ್. ಸರ್ ರನ್ನರ್ ಅಪ್ ಯಾರಾಗ್ಬೋದು ಸರ್? ಅಶ್ವಿನಿ ಗೌಡ. ಸರ್ ಎಲ್ಲ ಕಡೆ ಹೇಳ್ತಾ ಇದಾರೆ ಅಶ್ವಿನಿ ಗೌಡನೇ ಗೆಲ್ಲೋದು ಅಂತಾರೆ. ಎಲ್ಲ ಅಶ್ವಿನಿ ಗೌಡನೇ ಗೆಲ್ಲೋದು ಅಂತ ಹೇಳ್ತಾರೆ. ಆದ್ರೆ ಗಿಲ್ಲಿ ಅವನೇ ಪಕ್ಕ ಗೆಲ್ಲೋದು. ಗೆಲ್ಲಿದೆ. ಥ್ಯಾಂಕ್ ಯು ಸರ್. ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸೊ ಮಚ್. ಸರ್ ಬಿಗ್ ಬಾಸ್ ನೋಡ್ತೀರಾ? ನೋಡ್ತಾ ಇದೀನಿ ಸರ್. ಯಾರು ಗೆಲ್ಬೋದು ಸರ್ ನಿಮ್ ಪ್ರಕಾರ? ಗೊತ್ತಲ್ಲ, ಎಲ್ಲ ಗಿಲ್ಲಿನೇ. ಸರ್ ಇವಾಗ ಎಲ್ಲ ಕಡೆನೂ ಅಶ್ವಿನಿ ಗೌಡ ಅಂತ ಹೇಳ್ತಾ ಇದಾರೆ. ಆಮೇಲೆ ಪಾಪ ನಾರಾಯಣ್ ಗೌಡ್ ಅವರು, ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರು ನಾರಾಯಣ್ ಗೌಡ್ ಸರ್, ಸುದೀಪ್ ಸರ್ ಮನೆಗೆ ಇನ್ವಿಟೇಷನ್ ಕಾರ್ಡ್ ಕೊಡಕ್ ಹೋಗಿರ್ತಾರೆ. ಈಗೆಲ್ಲ ಏನಂತಾರೆ ಅದನ್ನ ಪ್ರಚಾರ ಮಾಡ್ತಾರೆ ಅಂತ ನಿಮ್ಮ ಒಪಿನಿಯನ್ ಏನ್ ಸರ್? ಏನಾದ್ರು ವೈಯಕ್ತಿಕವಾಗಿ ಹೋಗಿದಾರೆ ಅಂತ ಹೇಳಿದಾರಲ್ಲ
ಕೊಟ್ಟಿದಾರಲ್ಲ ಅವ್ರ ಮಗಂದೇನೋ Invitation card ಕಾರ್ಡ್ ಅಂತ, ಸೊ ಇದು ಇರ್ಬೋದು ಆತರ. ಬಟ್ ಅವರು ಚೆನ್ನಾಗಿ ಆಡ್ತಿದ್ದಾರೆ. ಅವ್ರ ಎಂಡ್ ಆಫ್ ದಿ ಡೇ ರಿಸಲ್ಟ್ ನಿಮ್ಗೆ ಗೊತ್ತಿದೆಯಲ್ಲ. ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಗಿಲ್ಲಿನೇ ಗೆಲ್ಬೇಕು. ರನ್ನರ್ ಅಪ್ ನೀವು ಅಶ್ವಿನಿ ಗೌಡನೇ. ಅಲ್ಲ, ರಘುನು ಒಳ್ಳೆ ಕ್ಯಾಂಡಿಡೇಟ್ ಆಕ್ಚುಲಿ. ಚೆನ್ನಾಗಿ ಎಲ್ಲ ಆಡ್ತಿದ್ದಾರೆ ಅವರು, ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ ಈ ಸೀಸನ್. ಬಟ್ ಗಿಲ್ಲಿ ಫಾರ್ಮ್ ಅಲ್ಲಿ ಇದಾರೆ. ಗಿಲ್ಲಿನೇ ಗೆಲ್ಬೇಕು. ನಮ್ಮೂರವ್ರು ಬೇರೆ, ಮಂಡ್ಯದವರು. ಇದು ಸರ್, ಈಗ ಗಿಲ್ಲಿ ಅಕಸ್ಮಾತ್ ಗೆದ್ದಿಲ್ಲ ಅಂದ್ರೆ ಬಿಗ್ ಬಾಸ್ ಒಪಿನಿಯನ್ ನಿಮ್ಗೆ ಏನ್ ಸರ್? ನಿಮ್ಮ ಒಪಿನಿಯನ್ ಏನ್ ಸರ್? ಸರ್ ಇಲ್ಲ ಸರ್, ಆತರ ಬಿಗ್ ಬಾಸ್ ಯಾವತ್ತೂ ಏನೋ ಇದ್ ಮಾಡಿರಲ್ಲ. ಎಲ್ಲಾನು ಒಳ್ಳೊಳ್ಳೆ ವ್ಯಕ್ತಿಗಳಿಗೆ ಕೊಟ್ಟಿದ್ದಾರೆ. ಈ ಸತಿನೂ ನ್ಯಾಯ ಒದಗಿಸ್ತಾರೆ, 100% ಒದಗಿಸ್ತಾರೆ. ಹಾಯ್ ಸರ್, ನಮಸ್ತೆ ಸರ್. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಯಾರು ಗೆಲ್ಬಹುದು ಸರ್ ನಿಮ್ ಪ್ರಕಾರ? ಗಿಲ್ಲಿ. ನೀವು ಗಿಲ್ಲಿಗೆ ಓಟ್ ಹಾಕಿದ್ದೀರಾ? 100% ಗಿಲ್ಲಿ ಗೆಲ್ತಾರೆ ಅಂತ. ಇನ್ನೊಂದೇ ದಿನ ಇರೋದು, ನಾಳೆನೇ ರಿಸಲ್ಟ್ ಇರೋದು. ಓಕೆನಾ, ನಾಳೆನೇ ಫೈನಲ್ ಇರೋದು. ಈಗ ರನ್ನರ್ ಅಪ್ ಆದ್ರೆ ಯಾರು ಆಗ್ಬೋದು ಸರ್? ನನ್ನ ಪ್ರಕಾರ ಇದು ರಘು ಆಗ್ಬೋದು, ಇಲ್ಲ ಅಂದ್ರೆ ಕಾವ್ಯ ಆಗ್ಬೋದು. ಓಕೆ, ನೀವು ಗಿಲ್ಲಿ ಗೆದ್ರೆ ನಿಮ್ಗೆ ಎಷ್ಟು ಖುಷಿ ಪಡ್ತೀರಾ ಸರ್? ತುಂಬಾ ಖುಷಿ ಇದೆ. ಅವ್ನು ಚೆನ್ನಾಗಿ ಆಡ್ತಿದ್ದ. ಗಿಲ್ಲಿ ಬಗ್ಗೆ ಏನಾದ್ರು ಒಂದು ಡೈಲಾಗ್ ಕೇಳಕ್ ಬರುತ್ತಾ? ಡಮಾಲ್ ಡುಮಾಲ್ ಡಕ್ಕ ಗಿಲ್ಲಿಗೂ ಗೆಲ್ಲೋದು ಪಕ್ಕ. ಹಾಯ್, ಬಿಗ್ ಬಾಸ್ ನೋಡ್ತಾ ಇದೀಯ ಅನ್ಸುತ್ತೆ. ಯಾರು ಗೆಲ್ಬೋದು ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ ಅಣ್ಣ. ಗಿಲ್ಲಿ. ಇದು ರನ್ನರ್ ಅಪ್ ಯಾರಾಗ್ಬೋದು? ರನ್ನರ್ಸ್ ಅಂದ್ರೆ ರಘು, ಇಲ್ಲ ಅಂದ್ರೆ ಅಶ್ವಿನಿ ಆಗ್ಬೋದು. ಅಶ್ವಿನಿ ಮೇಡಮ್. ಈಗ ಎಲ್ಲ ಕಡೆ ಅಶ್ವಿನಿ ಮೇಡಮ್ ಅಂತ ಇದ್ದಾರೆ. ನಿಮ್ಮ ಒಪಿನಿಯನ್ ಏನು? ನಮ್ಮ ಒಪಿನಿಯನ್ ತುಂಬಾ ಓವರ್ ರೇಟೆಡ್, ಆ ತರ ಇರ್ಬೋದು. ಹೌದು ಸರ್. ಆಯ್ ಸರ್, ಬಿಗ್ ಬಾಸ್ ನೋಡ್ತೀರಾ ಅನ್ಕೊಂತೀನಿ. ನೋಡಿ ಸರ್, ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೋದು ಸರ್? ಇನ್ನೊಂದೇ ದಿನ ಇರೋದು ರಿಸಲ್ಟ್. ಸರ್ ಆಬ್ವಿಯಸ್ಲಿ ಇಡೀ ಕರ್ನಾಟಕಕ್ಕೆ ಗೊತ್ತು, ಗಿಲ್ಲಿ ಗೆಲ್ತಾರೆ ಸರ್. ರನ್ನರ್ ಅಪ್ ಯಾರಾಗ್ಬೋದು ಸರ್ ನಿಮ್ ಪ್ರಕಾರ? ಡಿಸರ್ವಿಂಗ್ ಅಂದ್ರೆ ರಘು ಮತ್ತೆ ಧನುಷ್, ಬಟ್ ಇವ್ರು ಗೆಲ್ಸೋದೇ ಅಶ್ವಿನಿ ಗೆಲ್ತಾರೆ. ಅಶ್ವಿನಿ ಇಲ್ಲ ರಕ್ಷಿತಾ. ಸರ್, ಇವಾಗ ಅಕಸ್ಮಾತ್ ಬಿಗ್ ಬಾಸ್ ಅಲ್ಲಿ ಸರ್ ನೀವು ಈ ಸಲ ಏನಾರ ಗಿಲ್ಲಿ ಗೆಲ್ಸಿಲ್ಲ ಅಂದ್ರೆ ನಿಮ್ಮ ಒಪಿನಿಯನ್ ಏನು ಸರ್? ಒಪಿನಿಯನ್ ಏನಿಲ್ಲ, ಅದೇ ಬಿಗ್ ಬಾಸ್ ಫೇಕ್ ಅಂತಾರೆ. ಎಲ್ಲ ಬರುತ್ತೆ. ಅದು ಏನೇನು ಕಾಂಟ್ರವರ್ಸೀಸ್ ನಡೀತಿರುತ್ತೋ, ಇವಾಗ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತ ಹೇಳ್ತಾರಲ್ಲ, ಅದೆಲ್ಲ ಪ್ರೂವ್ ಆಗ್ತಾ ಹೋಗುತ್ತೆ. ಬಿಕಾಸ್ ಎಷ್ಟು ಅವ್ನ ಕ್ರೇಜ್ ಹೆಂಗಿದೆ ಅಂದ್ರೆ ಆಲ್ ಓವರ್ ಕರ್ನಾಟಕ ಬಿಟ್ಟು ಆಚೆ ಕೂಡ ಇದೆ. ಓಕೆ, ಸೊ ಇನ್ನ ಹೇಳ್ಬೇಕಂದ್ರೆ ರೆಕಾರ್ಡ್ ಬ್ರೇಕಿಂಗ್ ಆಗಿ ಗೆಲ್ತಾನೆ ಅವನು. 5 crores to 10 crores ತನಕ ಹೋಗುತ್ತೆ ಓಟ್ಸ್. ಅದ್ರ ಮೇಲೂ ಸೋತ್ರೆ ಅದು ಬಿಗ್ ಬಾಸ್ಗೆ ಅದು ಅವ್ರ ಹೆಸರು ಅವರಗಳು ಹಾಳು ಮಾಡ್ಕೊಂಡು. ಓಕೆ ಸರ್, ಒಳ್ಳೆ ಒಪಿನಿಯನ್ ಇದೆ. ಬಿಗ್ ಬಾಸ್ ನೋಡ್ತೀರಲ್ವಾ, ಗಿಲ್ಲಿ ಯಾಕೆ ಅಷ್ಟೊಂದು ಕ್ರೇಜ್ ಇದೆ ಸರ್ ಗಿಲ್ಲಿಗೆ? ನಿಮ್ಗೆ ಏನು ಇಷ್ಟ ಆದ ಗಿಲ್ಲಿ ಸರ್? ಕಾಮಿಡಿ ಜಾಸ್ತಿ ಮಾಡ್ತಾನೆ, ಸ್ವಲ್ಪ ಯಾರಾದ್ರೂ ಜನಗಳಿಗೆ ಇಷ್ಟ ಆಗಿದೆ. ಖುಷಿ ಪಡಿಸ್ತಾನೆ, ಇಷ್ಟಪಡಿಸ್ತಾನೆ. ಓಕೆ ಸರ್, ಅದೇ ಒಂದು ಮನ್ಸಿಗೆ ಇಷ್ಟ ಆಯ್ತು. ಏನ್ ನೋಡೋದು, ಒಂದು ಇದಕ್ಕೋಸ್ಕರ ಅದೇ ನೋಡೋದು. ಹೌದು ಸರ್. ಎಂಟರ್ಟೈನ್ಮೆಂಟ್, ಮನೋರಂಜನೆ ಕಾರ್ಯಕ್ರಮ ಅಲ್ವಾ? ಓಕೆ ಸರ್, ಆಯ್ತು. ಬಿಗ್ ಬಾಸ್ ಯಾರು ಗೆಲ್ಬೇಕು ಹೇಳಿ ಕರೆಕ್ಟ್? ಗಿಲ್ಲಿ ಗೆಲ್ಬೇಕು ಸರ್. ಗಿಲ್ಲಿ ಗೆಲ್ಬೇಕು. ಯಾಕೆ ಗೆಲ್ಬೇಕು ನಿನ್ ಪ್ರಕಾರ? ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ಚೆನ್ನಾಗಿ ಆಡ್ತಾನೆ ಸರ್. ಗಿಲ್ಲಿ ಕಾಮಿಡಿ ಮಾಡ್ತಾನೆ ಸರ್. ಗಿಲ್ಲಿ ಡೈಲಾಗ್ ಚೆನ್ನಾಗಿ ಹೊಡಿತಾನೆ ಸರ್.